ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ಸುಪ್ತ ವೀರಾಸನ ಇವತ್ತು ಮಾಡೋದು. ಅವ್ರು ಮಾಡ್ತಿದ್ದಾರೆ, ಮಾಡಿ ಕೂತ್ಕೊಳ್ಳಿ. ವೀರಾಸನದಲ್ಲಿ ಕಾಫ್ ಮಸಲ್ಸ್ನ ಹೊರಕ್ಕೆ ರೋಲ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳಿ. ಅವಾಗ ಸರಿಯಾಗಿ ಕಾಫ್ ಮಸಲ್ಸ್ ಹೊರಕ್ಕೆ ರೋಲ್ ಮಾಡಿದ್ರೆ ನಿಮಗೆ ಕೂತ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗ ನಿಧಾನ ಹಿಂದಕ್ಕೆ ಮಲಗ್ಕೊಳ್ಳಿ. ಆ್ಯಂಕಲ್ ಹಿಡ್ಕೊಳ್ಳಿ, ಕಾಲಿನ ಮಣಿಕಟ್ಟನ್ನು ಹಿಡ್ಕೊಂಡು ಮೊಣಕೈ ಸಪೋರ್ಟ್ ತೊಗೊಳ್ತಾ ನಿಧಾನ ಹಿಂದಕ್ಕೆ ಹೋಗಿ. ಹಾಗೆ ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಸ್ಟ್ರೆಚ್ ಮಾಡ್ತೀರಿ. ಸುಪ್ತ ವೀರಾಸನ ಇದು ಊಟ ಮಾಡಿ ಮಾಡೋ ಅಂಥ ಆಸನ. ಇದು ಅಂದರೆ ತುಂಬ ಊಟ ಜಾಸ್ತಿ ಆಗಿರುತ್ತಲ್ಲ ಫಂಕ್ಷನ್ಗಳಲ್ಲಿ, ಈ ಥರ ಮಲಕ್ಕೊಂಡಾಗ ಏನಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಇಡೀ ಶರೀರಕ್ಕೆ ಇದು ವ್ಯಾಯಾಮ ಆಗುತ್ತೆ. ಸುಪ್ತ ವೀರಾಸನ ಅಂದರೆ ಪಾದದ ಬೆರಳಿಂದ ಹಿಡಿದು ಆ್ಯಂಕಲ್ಲು, ಕಾಫ್ ಮಸಲ್ಸ್, ಥೈ ಮಸಲ್ಸ್, ಪ್ರತಿಯೊಂದು ಭಾಗ, ರಿಬ್ಸ್ ಭಾಗ ಎಲ್ಲ ಸ್ಟ್ರೆಚ್ ಆಗುತ್ತೆ. ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಇದು ಮಾಡೋದ್ರಿಂದ ತುಂಬ ಒಳ್ಳೆಯ ಆಸನ. ಇದು ತುಂಬ ಬೆನಿಫಿಟ್ ಇದೆ ಈ ಆಸನದಲ್ಲಿ. ಈಗ ಇದರಲ್ಲೇನೇ ಪರ್ಯಂಕಾಸನ ಮಾಡ್ತಾರೆ ಸುಪ್ತ ವೀರಾಸನದಲ್ಲಿ. ನಡುನೆತ್ತಿ ನೆಲಕ್ಕಿಡಬೇಕು, ಎಲ್ಬೋ ಲಾಕ್ ಮಾಡಬೇಕು, ಮೊಣಕೈಗಳನ್ನು ನೆಲದ ಕಡೆಗೆ ಇಳಿಸ್ಬೇಕು. ಇದು ಮಾಡೋದ್ರಿಂದನೂ ಉಸಿರಾಟದ ತೊಂದರೆ ಇರುತ್ತಲ್ಲ, ರಿಬ್ಸ್ ಭಾಗ ಅದೆಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ಎದೆ ಭಾಗ ಹಿಗ್ಗೋದ್ರಿಂದ, ಚೆಸ್ಟ್ ಭಾಗ ಚೆನ್ನಾಗಿ ಚೆಸ್ಟ್ ಭಾಗ ಓಪನ್ ಆಗೋದ್ರಿಂದ ಉಸಿರಾಟ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ ಪರ್ಯಂಕಾಸನ ಮಾಡೋದ್ರಿಂದ. ಯಾರಿಗೆ ಮೊಣಕೈ ಲಾಕ್ ಮಾಡೋಕ್ಕಾಗಲ್ಲ ಅವರು ಕೈ ಸಪೋರ್ಟ್ ತೊಗೊಂಡೇ ಮಾಡ್ಬೋದು. ಕೈ ಸಪೋರ್ಟ್ ತೊಗೊಂಡು ಮಾಡಿ ಒಂದು ಸಲ ನೋಡಿ. ಆ ಥರನೇ ಇಟ್ಕೊಂಡು ಈ ಥರ ಇರ್ಬೋದು ಸ್ವಲ್ಪ ಹೊತ್ತು. ದೃಷ್ಟಿ ನೇರ, ನಿಧಾನ ತಲೆ ಹಿಂಭಾಗ ಬ್ಲ್ಯಾಂಕೆಟ್ ಮೇಲೆ ಇಡಿ, ಮ್ಯಾಟ್ ಮೇಲೆ ಕೈ ಸ್ಟ್ರೆಚ್ ಮಾಡ್ಕೊಳ್ಳಿ ಒಂದು ಸಲ. ಈಗ ನಿಧಾನ ಆ್ಯಂಕಲ್ ಹಿಡ್ಕೊಳ್ಳಿ. ಮಂಡಿಗಳನ್ನು ಯಾರಿಗೆ ಸೇರ್ಸೋಕ್ಕಾಗುತ್ತೆ ಅವ್ರು ಸೇರಿಸಿ ಮಾಡಿ. ಆಗಲಿಲ್ಲ ಅಂತಂದರೆ ನೋಡಿ ಆ ಥರ ಸ್ವಲ್ಪ ಬೇಕಾದರೆ ಹಿಂಗೆ ಅಗಲ ಇಟ್ಕೊಂಡು ಮಾಡ್ಕೋಬೋದು. ಈ ಕಾಲು ಮುಂದಕ್ಕೆ ತೊಗೊಳ್ಳಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಎರಡೂ ಕಡೆಗೆ ರೊಟೇಟ್ ಮಾಡ್ಕೊಳ್ಳಿ. ಕಾಲುಗಳು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಉಸಿರಾಡಿ ಚೆನ್ನಾಗಿ. ಡೀಪ್ ಇನ್ಹಲೇಷನ್ ಆ್ಯಂಡ್ ಡೀಪ್ ಎಕ್ಸಲೇಷನ್. ಇದು ಸಪೋರ್ಟ್ ತೊಗೊಂಡು ಮಾಡೋದು ಮುಂಚೆ ತೋರಿಸಿದೆ. ವಿತೌಟ್ ಸಪೋರ್ಟಲ್ಲಿ ಇವತ್ತು ಮಾಡಿರೋದು. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆ ಬೇರೆದು ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲು. ಎಲ್ರಿಗೂ ಶೇರ್ ಮಾಡಿ. ನಮಸ್ತೆ.